ಬಳಸಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಶುರುವಾಗುವಂತ ಪಯಣ ಎಲ್ಲಿಗೆ ಬಂದು ನಿಲ್ಲುತ್ತೆ. ಬಹುಶಃ ಸೀಟ್ ಎಡ್ಜ್, ನಾವು ಈ ವರ್ಡ್ ಅನ್ನ ತುಂಬಾ ಸಿನಿಮಾ ಲೋಕದಲ್ಲಿ ಬಳಸ್ತೀವಿ. ಸಿನಿಮಾ ಹೇಗಿತ್ತು ಅಂತಂದ್ರೆ ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು ಹಂಗಿದೆ ಸಿನಿಮಾ ಅಂತ. ಬಹುಶಃ ಕಥೆಯ ಟೈಟಲ್ಗೂ ಅವ್ರು ಆಲ್ರೆಡಿ ಒಂದು ಬ್ಲಾಗ್ 1 ಅಂತ ರಿಲೀಸ್ ಮಾಡುವಂತಹ ವಿಡಿಯೋ ಏನಿದೆ, ಟ್ರೈಲರ್, ಅದಕ್ಕೂ ಕರೆಕ್ಟ್ ಆಗಿ ರಿಲೇಟೇಬಲ್ ಆಗಿದೆ. ಇವತ್ತು ಬಹಳ ಮುಖ್ಯವಾಗಿ ಅದರ ಮುಂದುವರೆದ ಭಾಗ ಬ್ಲಾಗ್ 2 ಅನ್ನ ರಿಲೀಸ್ ಮಾಡ್ತೀವಿ. ಬಹಳ ವಿಶೇಷವಾಗಿ ಇದು ಈಗಿನ ನಮ್ಮ ಮತ್ತೆ ಹೇಳ್ತಿದ್ದೀನಿ, ವೆರಿ ಟ್ರೆಂಡಿಂಗ್ ಅಲ್ಲಿರುವ ಟಾಪಿಕ್ ಅನ್ನ ತೆಗೆದುಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಹಾಗೆ ವಿಶೇಷವಾಗಿ ಸಿನಿಮಾದ ಕಂಟೆಂಟ್ ಹಾಗೆ ಜಾನ್ರಾ ಅಂತ ತಗೊಂಡ್ರೆ ನಾವು ಹಾರರ್, ಥ್ರಿಲ್ಲರ್, ಕಾಮಿಡಿ ಎಲ್ಲವೂ ಇದೆ ಇದರಲ್ಲಿ. ಅಂಡ್ ಸಿನಿಮಾದಲ್ಲಿ ನಮ್ಮ ಸಿದ್ದು ಸರ್ ಬಹುಶಃ ಅವರ ನಟನೆಯನ್ನ ಕಿರುತೆರೆಯಿಂದ ಹಿರಿತೆರೆಯವರೆಗೂ ಕೂಡ ಬಹಳ ಸಹಜವಾಗಿ ಅಭಿನಯ ಮಾಡುವಂತ ಪಾತ್ರವನ್ನ ಜೀವಂತಿಸುವಂತ ನಾಯಕ ನಟ ಸಿದ್ದು ಸರ್ ಬಂದಿದ್ದಾರೆ. ಅವರು ಇಲ್ಲಿ ಮೇನ್ ಲೀಡ್ ಆಗಿರ್ತಾರೆ. ಅದ್ರ ಜೊತೆಗೆ ರವೀಕ್ಷಾ ಶೆಟ್ಟಿ ಅವರು ಕೂಡ ಅಷ್ಟೇ. ಅದಕ್ಕೆ ತಕ್ಕದಾಗಿ ನಾವು ಬ್ಲಾಗ್ 1 ಅಲ್ಲಿ ಕೂಡ ನೋಡಿದ್ವಿ ಅವರ ಅಭಿನಯದ ಚಾಕಚಕ್ಯತೆ ಎಷ್ಟಿದೆ ಅನ್ನೋದು. ಅದ್ರ ಜೊತೆಗೆ ರಘುರಾಮನ್ ಕೊಪ್ಪ ಸರ್ ಅಂಡ್ ಗಿರಿ ಸರ್ ಅವರಿಬ್ರು ಇದಾರೆ ಅಂತಂದ್ರೆ ಸ್ಕ್ರೀನ್ ಮೇಲೆ ಬಂದ್ರು ಅಂತಂದ್ರೆ ಪಕ್ಕಾ ಪೈಸಾ ವಸೂಲ್ ನಗು ಇದ್ದೇ ಇರುತ್ತೆ ಎಲ್ಲರ ಮುಖದಲ್ಲೂ ಕೂಡ. ಅಂಡ್ ಹಾಸ್ಯ, ನಾನು ಯಾವಾಗ್ಲೂ ಹೇಳ್ತೀನಿ, ಸ್ವಲ್ಪ ಬಾರ್ಡರ್ ಮೀರಿ ಹೋದ್ರೆ ಅಪಹಾಸ್ಯ ಆಗತ್ತೆ ಅಂತ. ಆದ್ರೆ ಈ ಹಾಸ್ಯವನ್ನ ಎಷ್ಟು ನ್ಯಾಚುರಲ್ ಆಗಿ ಅವರಿಬ್ರು ಕೂಡ ಅಭಿನಯಿಸ್ತಾರೆ ಅಂದ್ರೆ ಬಹುಶಃ ಹಾಸ್ಯ ನಟರಿಗೆ ಒಂದು ಬೇರೆ ವಿಶೇಷವಾದ ಕಲೆ ಇರ್ಲೇಬೇಕಾಗತ್ತೆ. ನಿಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅಂಡ್ ಅದ್ರ ಜೊತೆಗೆ ಸಿನಿಮಾದ ಪ್ರೊಡ್ಯೂಸರ್, ಯಾವುದೇ ಕನಸಿದ್ರು ಕೂಡ ಕನಸಿಗೆ ಕಾಸನ್ನ ನೀಡೋರು ನಮ್ಮ ಅನ್ನದಾತರು ಅಂತಂದ್ರೆ ನಮ್ಮ ಪ್ರೊಡ್ಯೂಸರ್ ಗಿರಿಧರ್ ಟಿ ವಸಂತಪುರ ಅವರು. ಹಾಗೆ ಅದರ ಜೊತೆಗೆ ಇವೆಲ್ಲದರ ಹಿಂದಿರುವಂತಹ ಒಂದು ಶಕ್ತಿ ನಿರ್ದೇಶಕರು ನಮ್ಮ ಚೇತನ್ ಶೆಟ್ಟಿ ಸರ್. ವಿಶೇಷವಾಗಿ ಈಗಿನ ಟ್ರೆಂಡಿಂಗ್ ಟಾಪಿಕ್ ಅಂತ ತಗೊಂಡಿದ್ರೆ ಏನು ವಿಶೇಷ ಇದೆ ಅನ್ನೋದನ್ನ ತೆರೆ ಮೇಲೆ ತರಬೇಕು ಅಂದ್ರೆ ನಿರ್ದೇಶಕರಿಗೆ ಒಂದು ವಿಶೇಷವಾದ ತಾಕತ್ತಿರಬೇಕು. ವ್ಲಾಗಿಂಗ್ ಮಾಡೋದನ್ನೇ ಒಂದು ಸಿನಿಮಾ ಮಾಡಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಅದರೊಳಗೆ ತನ್ನದೇ ಆದಂತಹ ವಿಶೇಷವಾದ ಯುನಿಕ್ನೆಸ್ ಅನ್ನೋದಿರ್ಬೇಕಾಗತ್ತೆ. ಸೊ ಇಲ್ಲಿ ಚೇತನ್ ಶೆಟ್ಟಿ ಸರ್ ಅವರ ಆಕ್ಷನ್ ಕಟ್ ಇದೆ ಅಂತಂದ್ರೆ ಒಂದು ನಂಬಿಕೆ ಮೂಡುತ್ತೆ. ಸ್ಯಾಂಡಲ್ವುಡ್ಗೆ ಒಬ್ರು ಭರವಸೆಯ ನಿರ್ದೇಶಕರ ಆಗಮನ ಆಗ್ತದೆ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಲೈಟಿಂಗ್ಸ್ ಎಂತ ಕತೆ ನೋಡ್ಕೊಳ್ಳಿ. ಸರಿ ಇದೆಯಾ? ಓಕೆ. ಸೊ ಈ ಸಿನಿಮಾ ನಮ್ಮೆಲ್ರಿಗೂ ಒಂದು ಭರವಸೆ ಮೂಡಿಸಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿನ್ ಕತೆ? ನಿಮ್ಮ ಪ್ರೀತಿ ಮಾತುಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮೊದಲಿಗೆ ಮಾನವೀಯರಿಗೆ, ಎಲ್ಲ ಬಂದಿರುವಂತ ಎಲ್ಲ ಪ್ರೇಕ್ಷಕರಿಗೆ, ಬ್ಲಾಗರ್ಸ್ಗೆ ಧನ್ಯವಾದ ಹೇಳ್ತೀನಿ. ಮೊದಲನೇ ಸತಿ ಅನ್ಸುತ್ತೆ ಟ್ರೈಲರ್ ಲಾಂಚ್ ಇವೆಂಟ್ ಇಷ್ಟು ಅದ್ದೂರಿಯಾಗಿ ಒಂದು ಸಿನಿಮಾ ನೋಡೋ ರೀತಿಯಲ್ಲಿ ಇಷ್ಟು ಜನ ಸೇರಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಮ್ಯಾಮ್ ಹೇಳಿದ್ರು ಪ್ರತಿ ಸಿನಿಮಾನು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಭರವಸೆ ಮೂಡಿಸೋದು ನಟ ನೀವು ಅಂತ ಹೇಳಿದ್ರಿ. ಅದಕ್ಕೆ ಐ ಥಿಂಕ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ನಿರ್ದೇಶಕರನ್ನ ಹಾಗೆ ನಮ್ಮ ನಿರ್ಮಾಪಕರನ್ನ. ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರಲ್ಲ, ಅದಕ್ಕೆ ನಾನು ಚಿರಋಣಿ, ಬೇರೆ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇನ್ನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ರಂಗಿತ ರಂಗದಿಂದ ಶುರು ಮಾಡಿದೆ. ಈಗ ರೀಸೆಂಟ್ಲಿ ಲವ್ ಯು ಮುದ್ದು ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂತು. ಈಗ ಸೀಟ್ ಎಡ್ಜ್ ಬರ್ತಾ ಇದೆ, ನೀವೆಲ್ಲ ಸೀಟ್ ಎಡ್ಜ್ ಕೂತ್ಕೊಂಡು ನೋಡ್ತಿರೋ ನಂಬಿಕೆ ನನಗಿದೆ. ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಪಾತ್ರ ಸಿಗೋದಕ್ಕೆ ಪುಣ್ಯ ಮಾಡಿರ್ತೀನಿ ಪ್ರತಿ ಸತಿನೂ. ಯಾಕಂದ್ರೆ ಅದೇ ತರ ಪಾತ್ರಗಳು ಹುಡ್ಕೊಂಡ್ ಬರ್ತಿರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ತಂಡ ಕಟ್ತಾರೆ ನಿರ್ದೇಶಕರು. ಅದರಲ್ಲಿ ದೊಡ್ಡ ನಟರಾದಂತಹ ಗಿರಿ ಶಿವಣ್ಣ, ರಾಘುರಾಮನ್ ಅವರು ಆಕ್ಟ್ ಮಾಡಿರ್ತಾರೆ. ಅಣ್ಣ ಬೈತಾ ಇರಲಿ ನನ್ನ ಮಗನೇ ಅಂತ. ಇಲ್ಲ, ನಿಜವಾಗ್ಲೂ ಲವ್ ಯು ಮುಂದಲ್ಲೂ ಒಂದು ಯಾವ್ದೋ ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನಿಮಗೆ ಚಿಕ್ಕ ವಿಷಯ ಇಂಪ್ರೂವೈಸ್ ಮಾಡಕ್ಕೆ ಹೇಳಿದ್ರಿ. ಅದು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನಿಸ್ತು. ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾನ, ಅದು ಆಕ್ಚುಲಿ ಎಲಿವೇಟ್ ಆಯ್ತು. ಸೊ ಐ ಥಿಂಕ್ ಒಂದು ತಂಡ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಾಗೋದಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬರ ಇನ್ಪುಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದೇ ರೀತಿಯಲ್ಲಿ ಸೀಟ್ ಎಡ್ಜ್ ಅಲ್ಲಿ ತುಂಬಾನೇ ಒಳ್ಳೆ ತಂಡ ಕಟ್ಟಿದ್ದಾರೆ. ಎಲ್ಲರೂ ಅಷ್ಟೇ ಎಂಥ್ಯೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿ ದಿನಾನು ಒಂಥರ ಓಡ್ತಾನೆ ಇದ್ವಿ. ಯಾವತ್ತೂ ಬೋರ್ ಆಗೋದು ಆತರ ಅನಿಸ್ತಾನೆ ಇಲ್ಲ. ಸೆಟ್ಟಿಗೆ ಯಾವಾಗ ಹೋಗ್ತೀವಿ ಅನ್ನೋ ಅನಿಸ್ತಾ ಇತ್ತು. ಇದಾಗಲೇ ಟೀಸರ್, ಫಸ್ಟ್ ಟೀಸರ್ ಅಂದ್ರೆ ಬ್ಲಾಗ್ 1 ಅಂತ ಕರಿತಿದ್ವಿ, ಅದನ್ನ ಲೂಪ್ ಅಂತ ಕರಿದ್ವಿ ನಾವು. ಈಗ ಎಡ್ಜ್ ಆಫ್ ಎವ್ರಿಥಿಂಗ್ ಅಂತ ಟ್ರೈಲರ್ ಲಾಂಚ್ ಆಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಜನವರಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಏನು ಸಿನಿಮಾದಲ್ಲಿ ಜನಕ್ಕೆ ಇಷ್ಟ ಆಗುವಂತ ಕಂಟೆಂಟ್ ಸಿಗುತ್ತೆ ಅಂತ ನಿಮಗೆ? ಸರ್, ಆಗ್ಲೇ ಇವರು ಹೇಳಿದಂಗೆ ಈ ಸಿನಿಮಾ ಒಂದು ಬ್ಲಾಗರ್ಸ್ ಮೇಲೆ, ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದೀವಿ. ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ. ಅಂದ್ರೆ ಪ್ರತಿ ಸಿನಿಮಾ ನಾನು ನೋಡ್ಬೇಕಾದ್ರೆ ಸರ್, ನಾನು ಯಾವಾಗಲೂ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಯಾವ್ದಾರ ವಿಷಯಗಳಾಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಒಂದೇನೋ ಒಂದು ಏನಾದ್ರು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ
ಕನೆಕ್ಟ್ ಆಗುತ್ತೆ. ಏನಕ್ಕೆ ಒಂದು ವ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ವ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ. ಅದೇ ರೀತಿ ವ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಹಾಗೆ ಸಾಕಷ್ಟು ಜನ ವ್ಲಾಗರ್ಸ್ ಇವಾಗ ಕಾಂಟೆಂಟ್ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ. ಐ ಥಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಮದುವೆ ಆದ್ರು, ಎಲ್ಲಿ ಟ್ರಿಪ್ ಹೋಗಿದ್ರು, ಏನ್ ತಿಂತಾ ಇದಾರೆ, ಎಲ್ಲಿ ಏನ್ ಬಟ್ಟೆ ಹಾಕಿದ್ದಾರೆ, ಆ ತರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಸೊ ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆ ತರ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್. ಇದರಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆ ಜಾಗಕ್ಕೆ ಹೋದಾಗ ಏನಾರ ಆ ಥರದ ಅನುಭವಗಳು ಏನಾರು ಆಯ್ತಾ? ಗೊತ್ತಿಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದರ ನೆಗೆಟಿವ್ ಎನರ್ಜಿ ಏನಾದ್ರು ನನಗೆ ಫೀಲ್ ಆಗುತ್ತಾ ಅಥವಾ ಇದ್ರದ್ದೆಲ್ಲ ಏನಾದ್ರು ಅನುಭವ ಆಗುತ್ತಾ ಅಂತ. ಗಿರಿ ಯಾಕೆ ತಿರುಗಿದ್ರು ನಿಜ ನಾನು ಅಂತ ಅಣ್ಣಂಗೆ ಒಂದೆರಡು ಸಲ ಆಗಿದೆ. ಆಮೇಲೆ ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕ್ವಾರ್ಟರ್ಸ್ ಅಲ್ಲಿ ಬರ್ತಿದ್ದು ಖಾದಿಗ್ರಾಮ ಮದುವೆ ಕೇಂದ್ರ ಅಂತ. ಅದು ತುಂಬಾ ಒಂಥರ ಡಾರ್ಕ್ ಪ್ರದೇಶ, ಅದೊಂದು ಸ್ವಲ್ಪ ರಿಮೋಟ್ ಏರಿಯಾ ಅದು. ಸೊ ಚಿಕ್ಕ ವಯಸ್ಸಲ್ಲಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಯ್ತು. ಬಟ್ ಸ್ಪಾಟ್ ಅಲ್ಲಿ ಏನೋ ಆ ಥರದ್ದು ಆಗಿಲ್ಲ ಸರ್, ಯಾಕಂದ್ರೆ ಕ್ರೂ ಜೊತೆ ಇರ್ತಿದ್ವಿ. ಸೊ ಆ ಥರದ್ದು ಏನೂ ಆಗಿಲ್ಲ. ನಿಮಗೆ ಕಂಫರ್ಟಬಲ್ ಝೋನು ಡ್ಯಾನ್ಸ್, ಹಾಂ ಸರ್. ಅದರಲ್ಲಿ ಡ್ಯಾನ್ಸ್ ಕೂಡ ಬೊಂಬಾಟಾಗಿ ಬಂದಿದೆ. ಹಾಂ ಸರ್. ಸೊ ಬೇರೆ ಅದು ಬಿಟ್ಟು ನಿಮಗೆ ಯಾವುದು ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಇದರಲ್ಲಿ? ಸರ್ ರಂಗಭೂಮಿಯಿಂದ ಏನ್ ಕಲ್ತ್ಕೊಂಡಿದ್ದೀವಿ ಅಂದ್ರೆ ನಾವು ಎಲ್ಲ ಪಾತ್ರಗಳನ್ನ ಮಾಡ್ಬೇಕಾಗುತ್ತೆ. ನಾವು ವರ್ಸಟೈಲ್ ಆಗಿರ್ಬೇಕು ಅಂತ ನನಗನ್ಸುತ್ತೆ. ನಾವು ಡೈರೆಕ್ಟರ್ಸ್ ಆಕ್ಟರ್ ಆಗಬೇಕು, ಅವ್ರಿಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲ್ಲಿ ಬರುವಂತ ಪಾತ್ರ ನಾವು ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಐ ಡೋಂಟ್ ನೋ, ಇವಾಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಸಿನಿಮಾ ಹೀರೋ ಆಗಬೇಕು, ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಅಥವಾ ಒಂದು ಲಾರ್ಜರ್ ಲೈಫ್ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ನನಗೆ ಹೇಗಿದೆ ಅಂದ್ರೆ ಎಲ್ಲ ತರ ಪಾತ್ರ ಮಾಡಬೇಕು ಸರ್. ಸೂಪರ್ ಹೀರೋ ಬಂದ್ರೆ ಅದನ್ನೇ ಮಾಡೋಣ ಅಂತಿದ್ದೀನಿ, ಒಂದು ವಿಲನ್ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂತಿದ್ದೀನಿ, ಅಂಗವಿಕಲನ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂತಿದ್ದೀನಿ. ಐ ಥಿಂಕ್ ನಾವು ರೆಪ್ರೆಸೆಂಟ್ ಮಾಡ್ಬೋದು ಸರ್, ಆ ಒಂದು ವರ್ಗನ ರೆಪ್ರೆಸೆಂಟ್ ಮಾಡ್ಬೋದು. ಹಾಗೆ ಆ ಕಷ್ಟಗಳನ್ನ ನಾವು ಹೇಳ್ಬೋದು, ಹಾಗೆ ಅದನ್ನ ನಾವು ಅನುಭವಿಸ್ಬೋದು ಅಂತ ನನಗನ್ಸುತ್ತೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಕಲಿಯೋದಿತ್ತು ಸಿನಿಮಾದಲ್ಲಿ, ಯಾಕೆಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನ್ಸುತ್ತೆ ಇದು ಹೊಸಬ್ರ ಸಿನಿಮಾ, ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಜನ ಆಡಿಯನ್ಸ್ ಟ್ರೇಲರ್ ಲಾಂಚಿಗೆ ಬಂದಿದ್ದಾರೆ. ಹೋಪ್ಫುಲಿ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಇದೇ ಥರ ಇಷ್ಟು ಆಡಿಯನ್ಸ್ನ ನೋಡಬೇಕು. ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು. ದಟ್ಸ್ ದ ಡ್ರೀಮ್ ಕಮ್ ಟ್ರೂ. ಹೋಪ್ಫುಲಿ ಫಿಂಗರ್ ಕ್ರಾಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಿಮ್ಮ ಫಸ್ಟ್ ಸಿನಿಮಾ, ಮೊದಲನೇ ಸಿನಿಮಾ, ಓದ್ಕೊಳ್ಳೋದಕ್ಕೆ ಏನು ವಿಷಯ ನಿಮಗೆ ಇಷ್ಟ ಆಯ್ತು ಇದರಲ್ಲಿ? ಮೊದಲು ನನ್ನ ಪ್ರಕಾರ ನನ್ಗೆ ಏನು ಅನ್ಸುತ್ತೆ, ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು, ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ಥರನೇ ನಾವು ಯೋಚನೆ ಮಾಡ್ತೀವಿ ಸರ್. ಆ ಥರ ನಂಗೆ ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಏನಿಲ್ಲ. ಬಟ್ ಈ ಪಾತ್ರನೂ ಚೆನ್ನಾಗಿದೆ ಸರ್, ಅದ್ಭುತವಾಗಿ ಇದೆ. ಏನ್ ಹೇಳಿ ಪಾತ್ರದ ಬಗ್ಗೆ? ಶಿ ಈಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್, ತನ್ನ ಕಾಲ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ, ಜವಾಬ್ದಾರಿ ಇರೋ ಹುಡುಗಿ. ಆ ಒಂದು ಹುಡುಗಿ ಒಂದು ಜೀವನದಲ್ಲಿ ಅವಳದೇ ಆದಂಥ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನ್ ಅಲ್ಲಿದೆ. ಸೊ ಅದರಿಂದ ಏನಾಗತ್ತೆ, ಆ ಹುಡುಗ ಆ ಥರ ಇಲ್ಲದೆ ಇದ್ದಾಗ ಅವಳಿಗೆ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾಳೆ, ಈ ಥರ ಒಂದು ಫುಲ್ ಕತೆ ಮೀನ್ಸ್ ಫುಲ್ ಕ್ಯಾರೆಕ್ಟರೈಸೇಷನ್ ಹೇಳೋಕ್ಕಾಗಲ್ಲ. ಲೈಕ್ ದಿಸ್ ಇಸ್ ವಾಟ್ ಆಡ್ ಆನ್ ಮಾಡಕ್ಕೆ ಸರ್. ಇವೊಬ್ರು ಏರೋಬಿಕ್ಸ್ ಟೀಚರ್, ನಾನು ಡೈಲಾಗ್ ಹೇಳ್ತೀನಿ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಇವರು ಏರೋಬಿಕ್ಸ್ ಟೀಚರ್ ಸರ್ ಇದರಲ್ಲಿ. ಸರ್ ಹಾಗೆ ಕೆಮಿಸ್ಟ್ರಿನೂ ಬಿಲ್ಡ್ ಮಾಡ್ಕೊಂಡ್ರು ಆ ಡೈಲಾಗ್ ಹೇಳಿ ಸಿನಿಮಾದಲ್ಲಿ. ಎನಿ ಅದರ್ ಕ್ವೆಶ್ಚನ್ಸ್? ಮೇಡಮ್, ಇಲ್ಲಿ ಸಿನಿಮಾ ಟ್ರೈಲರ್ ನೋಡಿದ್ರೆ ನಮಗೇನೆ ಸ್ವಲ್ಪ ಅಂದ್ರೆ ಭಯ ಕುತೂಹಲ ಇದರ ಜಾಸ್ತಿ ಇದೆಯಲ್ಲ, ನಿಮ್ಗೆ ಮಾಡ್ತಾ ಇರಲ್ಲ, ನಿಮಗೂ ಭಯ ಅನ್ನೋದೇನೋ ಜಾಸ್ತಿ ಆಗುತ್ತಾ? ಇಲ್ಲ ಸರ್, ನನಗೆ ಸಣ್ಣವಳಿದ್ದಾಗಿಂದ ಸ್ವಲ್ಪ ಹಾರರ್ ಸಿನಿಮಾ ಜಾಸ್ತಿ ನೋಡ್ತಿದ್ದೆ. ನನಗೆ ಅಷ್ಟು ಭಯ ಏನು ಅನಿಸ್ಲಿಲ್ಲ. ಅಂದರೆ ಖುಷಿ ಆಯಿತು ಮಾಡಿ. ನೋಡ್ತಾ ನಮಗೂ ಕುತೂಹಲ ಜಾಸ್ತಿ ಇದೆ, ಭಯ ಫುಲ್ಲು ನಮಗೂ ನಂತರ ಏನೋ ಇದೆ ಅನ್ನೋ ಥರ. ಬಟ್ ಶೂಟಿಂಗ್ ಟೈಮಲ್ಲಿ ನಿಮಗೆ ಆ ಥರ ಏನೂ ಇರಲಿಲ್ಲ ಸರ್. ನೀವು ಸಿನಿಮಾ ನೋಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಬನ್ನಿ. ತುಂಬಾ ಕತ್ಲ ಶೂಟಿಂಗ್ ಮಾಡ್ತಿದ್ದೆ, ಅದೊಂದು ಭಯ ಆಯ್ತು. ಇವ್ರ ಜೊತೆಲಿ ಶೇರ್ ಇಲ್ವಾ? ಸ್ವಲ್ಪ ಇದೆ ಸರ್, ಒಂದು ಸ್ವಲ್ಪ ಸೀನ್ಗಳಿದೆ. ನಮ್ಮ ಡೈರೆಕ್ಟರ್ ಜಾಸ್ತಿ ಇರಲಿಲ್ಲ, ಏನ್ ಮಾಡೋದು. ಸೊ ಸೆಕೆಂಡ್ ಹೀರೋ ಇದಾರಲ್ಲ, ಅವ್ರ ಜೊತೆ ನಮ್ಗೆ ತುಂಬಾ ಕಾಂಬಿನೇಷನ್ ಇದೆ ಸರ್. ನಮ್ಮ ಸೆಕೆಂಡ್ ಹೀರೋ ರಾಘು ಸರ್, ಒಂದು ಸೆಕೆಂಡ್ ನಮ್ಮ ಸಿನಿಮಾದ ಜಾಸ್ತಿ combination ಆಡಿಯನ್ಸ್ ಇಂದ ಏನಾದ್ರೂ ಕ್ವೆಶನ್ಸ್ ಇದೆಯಾ, ಏನಾದ್ರೂ ಇನ್ಪುಟ್ಸ್ ಕೊಡೋದಿದೆಯಾ ಪ್ಲೀಸ್?
ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ ಥ್ಯಾಂಕ್ ಯು. ನೋಡೋದು ಓಕೆ ಥ್ಯಾಂಕ್ ಯು. ವೆರಿ ಸ್ಪೆಷಲ್ ಆಗಿ ಇಲ್ಲೂ ಹೇಳಬೇಕು ಸರ್, ಕಲಾವಿದ್ರ ಜೊತೆಗೆ ಅದ್ಭುತವಾದ ಯೋಗ ಪಟು, ಸುಮಾರು ವರ್ಷಗಳಿಂದ ಯೋಗ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ನಿಮ್ ಪೊಲೀಸ್ ಗೆಟಪ್ ಹೇಳಿದ್ನಲ್ಲ ಸರ್, ಎಷ್ಟೇ ಫನ್ ಇದ್ರಲ್ಲೂ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಂಡ್ ನಿಮ್ಮ ಪಾತ್ರದಲ್ಲಿ ಹೌದು, ಇವ್ರು ಒಳ್ಳೆ ಯೋಗ ಪಟ್ಟು. ಇವಾಗ ಉಲ್ಟಾ ನಿಂತ್ಕೊಂಡ್ಬಂದ್ರಿ ಈಗ. ಹೌದು ನೋಡಿದೆ ಸರ್, ಇವರೇ ಎಲ್ಲ ಕಾಲ ಮೇಲೆ ಇತ್ತಲ್ಲ. ಮಾಡ್ತೀರಲ್ಲ ಅದು? ಇಲ್ಲ ಆಗಲ್ಲ. ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ಕುಮಾರ್ ಅವ್ರ ಜೊತೆ. ಆವಾಗಲೇ ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಇದೆ ಅಣ್ಣ, ನಾನು ಮಾಡಬೇಕು, ನೀವು ಮಾಡೋಣ ಅಂತ. ಸೊ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಹೇಳಿದೆ, ನೋಡು ಸುಮ್ಮನೆ ಒಂದಿನಕ್ಕೆ 2 ದಿನಕ್ಕೆ ಅದೆಲ್ಲ ಕರ್ಸ್ಕೊಬೇಡ, ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮ್ಮನ್ನ ಹೊರಗೆ ತೆಗ್ಸು ಅಂದೆ. 10 ದಿನ ಓಡಿಸೋ ನೈಟಲ್ಲಿ ಚೆನ್ನಾಗಿ ಓಡಿಸ್ದ, ಚೆನ್ನಾಗಿ ಓಡಿಸಿ ಬರೀ ಬೈದಲ್ಲೇ ಬದುಕೊಂಡು ಮಾಡ್ಬಿಟ್ಟ ನಮ್ಮನ್ನ. ಇದಕ್ಕೆ ಸಣ್ಣ ಕಾಣ್ತಾರೆ. ಅಲ್ಲ, ಓಡಿದ್ರೆ ಸಣ್ಣ ಆಗಲ್ಲ, ಯಾಕಂದ್ರೆ ಇರೋದೇ ಹಂಗೆ ನಾವು. ಸೊ ಒಳ್ಳೊಳ್ಳೆ ನಟರುಗಳು, ಒಳ್ಳೆ ಪ್ರತಿಭಾವಂತ ನಟರುಗಳು, ಪ್ರತಿಭಾವಂತ ಯೋಗ ಪಟ್ಟು ಹಿರಿಯ ಮುತ್ಸದಿ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಗಿರಿಯವರು, ಆಮೇಲೆ ನಾನಲ್ಲ, ನಮ್ಮ ಪ್ರೊಡ್ಯೂಸರ್ ಗಿರಿಯವರು, ಏನ್ ಬೇಕಾದ್ರೂ ಮಾಡುವ, ಚೆನ್ನಾಗಿ ಮಾಡುವ ಸಿನಿಮಾ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಜನ ಸೀಟ್ ಎಡ್ಜಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡಿದ್ವಿ. ಸೀಟ್ ಎಡ್ಜಲ್ಲೇ ಇರೋ ಥರ ಇದೆ. ಸೊ ಈ ಹೊಸ ತಂಡಕ್ಕೆ, ಹೊಸ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಈ ಪೊಲೀಸ್ ಪಾತ್ರ ನಿಮ್ಮನ್ನ ಹುಟ್ಟಿದ ಹೇಗೆ ಅಂತ? ಪೊಲೀಸ್ ಪಾತ್ರ ನಿಮ್ಮನ್ನ ಆಯ್ಕೆ ಮಾಡಿದ ಹೇಗೆ ಅಂತ? ಪೊಲೀಸ್ ಪಾತ್ರ ಅದೇ ವಾಚ್ಮೆನ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಪಾತ್ರ ಮಾಡಿಸಿದ್ರು ನನ್ನ ಕೈಲಿ. ಈ ರೀತಿ ಇರೋದು ನೋಡಿ ಕೊಟ್ಟಿದ್ದ ಅಂತ? ನಾ ಪೊಲೀಸ್ ತರ ಇದನ್ನ ಮಾಡ್ತಾ ಇದ್ದೀನಿ ನಾನು. ಯಾವ್ದೋ ಮಾಡಿದ್ರಪ್ಪ ಕಾಮಿಡಿ. ಅಲ್ಲ ಅದನ್ನೇ ನಮ್ಮ ಮುತ್ತಾತ ಒಂದು ಪೊಲೀಸ್ ತಿಮ್ಮಯ್ಯ ಅಂತ, ನಾವು ಪೊಲೀಸ್ ಆಗ್ಲಿಲ್ಲ, ಸಿನಿಮಾದಲ್ಲಿ ಆಗ್ತಾ ಇದೀವಿ ಅಷ್ಟೇ. ಭಯ ಪಟ್ರ ಏನಾದ್ರು ಶೂಟಿಂಗ್? ಸಿಕ್ಕಾಪಟ್ಟೆ ಭಯ ಪಟ್ವಿ. ಯಾವ ಕಾರಣ? ಇವ್ರನ್ನ ನೋಡಿ ನಾವು ಮಾತು ಮುಂಚೆ ಹಿಂಗೆ ಅನ್ನೋರಿಗೆ ನಮ್ಮನ್ನ, ಇದಯ್ಯ ಇಂಥ ನೈಟ್ ಮೊದಲ ಯಾಕೆ ಶಕ್ತಿ, ಇವ್ರನ್ನ ನೋಡಿ ಭಯ ಪಟ್ಟಿದೀವಿ ನಾವು. ಸೀಟ್ ಎಡ್ಜ್ ಜನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಬ್ಲೂಟೂತ್ ಕನೆಕ್ಟ್ ಆಗೋ ಹಂಗೆ ಇದು ಕೂಡ ಸೀಟ್ ಎಡ್ಜಲ್ಲಿ ಕೂತ್ಕೊಂಡ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ. ಥ್ರಿಲ್ಲರು, ಹಾರರ್ ಥ್ರಿಲ್ಲರು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಅಣ್ಣ. ವ್ಲಾಗಿಂಗ್ ಮಾಡಬೇಕು, ತಿಂಡಿ ತಿನ್ನೋದು ಮಾಡಬೇಕು, ಹೋಗೋದು ಮಾಡಬೇಕು, ಏನೋ ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನ ಮಾಡಕ್ಕೆ ಹೊರಟ ಅಂತ ನಾಯಕ. ಅದ್ರ ಜೊತೆಗೆ ನಾನು ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೋಗ್ತೀವಿ. ಬಟ್ ಅವ್ರು ಮಾಡೋದು ಅವರೇ ಮಾಡಬೇಕು, ನಾವು ಮಾಡೋದು ನಾವು ಮಾಡಬೇಕು ಅಂತ ಹೇಳ್ತೀವಿ ನಾವು. ಅದು ಆ ಥರ. ನಾನು ಮಿಕ್ಕಿದ ನಮ್ಮ ಹಿರಿಯ ಮುತ್ಸದಿ ಮಾತಾಡ್ತಾರೆ. ಅನ್ಸುತ್ತೆ ನಿಮಗೆ ಮುತ್ಸದಿ ಅಂತ? ಅಲ್ಲ, ನೀವು ಸೆಕೆಂಡ್ ಇಯರ್ ಅದು ಹೆಂಗಂದ್ರೆ ಗೊತ್ತಾಗ್ಲಿಲ್ಲ ನನಗೆ. ಡಬಲ್ ಡಿ ಬೆಲ್ಟ್ ಅಕ್ಕ, ನೀವು ನೋಡಿದ್ದು ಲಿಗ್ ಪಕ್ಕ. ಈಗ ಒಂಚೂರು ಇಲ್ಲಿದ್ದೀರಲ್ಲ, ಒಂಚೂರು ಮುಂದೆ ಬನ್ನಿ. ಇದೆ ಸೀಟ್ ಎಡ್ಜ್, ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ, ಆ ತುದಿಲೇ ಇರ್ತೀರಿ. ಅವ್ರು ಯಾರೋ ಕೇಳೋದು, ಇನ್ನೊಂದ್ ಕಡೆ ಎಲ್ಲ ಹೋಗಿದ್ವಿ ಈಗ ಪ್ರಮೋಷನ್ಗೆ, ಇದೇ ತರ ಹೇಳಿದೆ. ಒಬ್ರು ಬಂದ್ಬಿಟ್ಟು, ಅದೇ ತುದಿಗೆ ಬಂದಿದ್ದೀವಿ, ಮಧ್ಯದಲ್ಲಿ ಎದ್ದೋಗೋ ತರ ಆಗ್ಬಿಡುತ್ತಾ ಅಂತ ಕೇಳಿದೆ. ಸರ್ ಕೊನೆ ತನಕ ತುದಿಲೇ ಇರ್ತೀರಾ ಅಂದ್ರೆ ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಸಖತ್ ಜರ್ನಿ ಇದೆ. ಅದರಲ್ಲಿ 1-2 ವರ್ಷ ಸ್ಕ್ರಿಪ್ಟ್ಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಪ್ರತಿಭೆ ಚೇತನ್ ಶೆಟ್ಟಿ. ಅವ್ರದ್ದೇ ಆದಂಥ ತಂಡ ಕಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಗಿರಿಧರ್ ಟಿ, ವಸಂತಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಪಾತ್ರ, ಯೋಗ ಟ್ರೈನರ್, ಟೀಚರ್. ನಾನು ಪ್ರೊಫೆಷನ್ನೇ ಅದು, ಸಿನಿಮಾ ಬಿಟ್ಟರೆ ಅದೇನೆ. ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ. ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ. ದೂರ ಹೋಗ್ಬಿಡೋಣ. ಸರಿ, ಆ ಥರದ್ದು ಒಂದು ಕ್ಯಾರೆಕ್ಟರ್, ಅಂದ್ರೆ ಆ ಥರನೇ ಅಲ್ಲ. ರಿವೀಲ್ ಆಗುತ್ತೆ ಸರ್? ಮುಟ್ಲಿಲ್ಲ, ಮುಟ್ಟಿಲ್ಲ. ಸೊ ಮಜಾ ಇದೆ, ಅಂದ್ರೆ ನಿಮ್ಗೆ ಮುಟ್ಟಿದಂತಲ್ಲ, ಪಾತ್ರ ಚೆನ್ನಾಗಿದೆ, ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ. ನಾನು ಸಿದ್ದು ಮೂಲಿಮನಿ, ಅಂದ್ರೆ ಸಿದ್ದು ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ. ಅಂದ್ರೆ ಒಂದು ಪಾದರಸ ಅಂತಾರಲ್ಲ ಆ ಥರ, ಅಂದ್ರೆ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಹೊರಟೋಗಿದೆ. ಸ್ವಲ್ಪ ನಿನ್ನೆ ಕೊಟ್ಟಿಗೆ ಆರದಿಂದ ಬಂದಿದ್ದು, ನೈಟ್ ಶೂಟ್ 5 ದಿನ, ಹಾಗಾಗಿ ಮಾತಾಡಕ್ಕೆ ಒಂಚೂರು ಕಷ್ಟ ಆಗ್ತಿದೆ. ಬಟ್ ಎನಿವೇಸ್ ನೀವು ಮಾತಾಡ್ತೀರಾ. ಬಟ್ ನಿಮ್ಮ ಜೊತೆ ಆಕ್ಟ್ ಮಾಡೋದೇ ಖುಷಿ ಸಿದ್ದು.
ನಾವೆಲ್ಲ ದೃಷ್ಟವಂತರು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಹಾಗೆಯೇ ರವೀಕ್ಷಾ ಅಪ್ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ, ನಿಮ್ಮ ಪದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಹಾಗೆಯೇ ಪ್ರೊಡ್ಯೂಸರ್ಗೂ ಅಷ್ಟೇ, ಅವ್ರದ್ದು ಮೊದಲನೇ ಸಿನಿಮಾ. ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ. ಹಾಗೆಯೇ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ, ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಬಂದಂತಹ ಎಲ್ಲ ವ್ಲಾಗರ್ಸ್ ಹಾಗೆ ಆಡಿಯನ್ಸ್, ನಿಮ್ಮಿಂದಲೇ ಈ ಸಿನಿಮಾ, ನಿಮಗೋಸ್ಕರ ಈ ಸಿನಿಮಾ, ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಈ ಥರದ ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಹೇಳ್ತಿದ್ದೀನಿ. ಅಷ್ಟೇನಾ? ನಿಮ್ಮ ಬಗ್ಗೆ ಇವರು ಸಣ್ಣ ಆಗ್ತಾರೆ, ಇನ್ನೇನಿಲ್ಲ, ಮುತ್ಸದಿ ಆಗೋಷ್ಟೊತ್ತಿಗೆ ಸಣ್ಣ ಆಗ್ತಾರೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. 30th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೊಸಬ್ರು ತಂಡದ್ದು. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ರೌಡು. ಚೇತು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಮಮ್ಮ ಬರ್ತಾರೇನೋ ಅಂತ. ಕಣೋ, ದೇವ್ರು ನಮಗೂ ಬಂದಿದೆ. ಸೊ ಇವತ್ತೆಲ್ಲರೂ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿ ಟ್ರೈಲರ್ ಲಾಂಚ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ಥರ 30ನೇ ತಾರೀಕು ದಯವಿಟ್ಟು ಬಂದು, ಎಲ್ಲರೂ ನಮ್ಮ ಮೀಡಿಯಾ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಬಂದು ನಮ್ಮ ಸಿದ್ದು ಮೂವಿ, ನಮ್ಮ ಚೇತು ಕನಸಿದು. ಯಾಕಂದರೆ ನಾನು ಚೇತುನ ತುಂಬ ಹತ್ರದಿಂದ ನೋಡಿದ್ದೀನಿ. ಚೇತು ತುಂಬ ಕಷ್ಟಪಟ್ಟಿರೋದು ನೋಡಿದ್ದೀನಿ ಈ ಸಿನಿಮಾಗೋಸ್ಕರ. ನಂತರ ಒಳ್ಳೆ ಟೀಮ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಮೇಕಿಂಗ್ ಆಗಲಿ, ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಂದು ಒಳ್ಳೆ ಪ್ರಯತ್ನ. ಚೇತು ಆಗಿರ್ಬೋದು, ನಮ್ಮ ಸಿದ್ದು ಅವ್ರ ಜೊತೆ ನಂದಿದ್ದು 2ನೇ ಮೂವಿ. ಸಿದ್ದು ಪರ್ಫಾರ್ಮೆನ್ಸ್ಗೆ ನಾನು ಅವ್ರಿಗೆ ಯಾವತ್ತಿಗೂ ಹೇಳ್ತಾ ಇರ್ತೀನಿ, ಸಿದ್ದು ಯು ಆರ್ ಆಲ್ವೇಸ್ ದ ಬೆಸ್ಟ್, ಯು ಗೋನಾ ಬಿ ಅ ಸ್ಟಾರ್ ಆ್ಯಂಡ್ ಯು ಆರ್ ಸ್ಟಾರ್. ಆಮೇಲೆ ರವೀಕ್ಷಾ ಮ್ಯಾಮ್ ನಿಮ್ಮ ಜೊತೆ ಥ್ಯಾಂಕ್ ಯು. ಇದೇ ವಿಸಿಲ್ ಅವ್ರು ಬೆಳೆದಾಗಲೂ ಬರಬೇಕು. ಅವ್ರು ಬೆಳೀತಾರೆ, ನಾನು ಅದನ್ನು ನೋಡಲೇಬೇಕು ಮಮ್ಮ. ಯಾಕಂದರೆ ಯು ವರ್ತ್ ಇಟ್ ಅಷ್ಟೇ. ನಂತರ ರವೀಕ್ಷಾ ಮ್ಯಾಮ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ, ತುಂಬ ಚೆನ್ನಾಗಿತ್ತು. ನಂತರ ನಮ್ಮ ಪ್ರವೀಣನ್ ಆಗಿರೋದು, ಪುನೀತನಾಗಿ ಸಾರಿ ಭಯ್ಯ, ಪುನೀತನ ಅವ್ರ ಜೊತೆ ಆಗಿರ್ಬೋದು. ಯಾಕಂದರೆ ಅವ್ರದ್ದು ತುಂಬ ಹೇಳಬೇಕು ಅಂದರೆ ಒಂದು ಸೀಕ್ವೆನ್ಸಲ್ಲಿ 20 ಸಲ ರೀಟೇಕ್ ಆಗಿದ್ರು ಅದೇ ಎನರ್ಜಿ ಪಲ್ಟಿ ವರ್ಕ್ ಬಿದ್ದಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಶಾರ್ಟ್ ಸರ್. ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಸೀಟೇಜಲ್ಲಿ ನೀವು ನೋಡ್ಬಿಟ್ಟು ಅವ್ರದ್ದು ಆ ವರ್ಕ್ನ ನೀವು ಅದನ್ನು ಥಿಯೇಟರಲ್ಲಿ ಹೇಳ್ತೀರಾ. ಆಮೇಲೆ ರಘು ಸರ್, ಗಿರಿ ಸರ್, ಎಲ್ಲರೂ, ಆಲ್ ಮೈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ನನ್ನ ಯೂನಿಟ್ ಟೀಮ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವೆಂಕಿ, ಚಂದ್ರು, ಬಾಲ, ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ದಯವಿಟ್ಟು ಬಂದು 30ನೇ ತಾರೀಕು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಂತರ ನಮ್ಮ ಪ್ರೊಡ್ಯೂಸರ್ ಗಿರಿಯಣ್ಣ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನಾನು ಏನೇ ಕೇಳಿದ್ರೂ ಕಾಂಪ್ರಮೈಸ್ ಮಾಡದೆ ಕೊಟ್ರಿ. ತುಂಬ ಯಾಕಂದರೆ ಇದು ನೈಟ್ ಎಪಿಸೋಡು, ನಾವು ಆಲ್ಮೋಸ್ಟ್ ಸೆಕೆಂಡ್ ಆಫ್ ಪೂರ್ತಿ ನೈಟ್ ಎಪಿಸೋಡೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣಾಜಿ. ಯಾವುದು ಕಾಂಪ್ರಮೈಸ್ ಇಲ್ಲದೆ ಮಾಡಿಕೊಟ್ರಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು. ಅಥವಾ ನಾವು 40 ಜನ ಊಟ ತಿಂದಿದ್ದೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. So first of all, thank you producer sir, Giri sir, thank you so much. Chetan sir, thank you for the opportunity. So Sidhu bro, ಖಂಡಿತ ಇವ್ರು ಹೇಳ್ದಂಗೆ ನೀವು ಖಂಡಿತ ದೊಡ್ಡ ಸ್ಟಾರ್ ಆಗಿರ್ತೀರಾ. ಆಗ್ಲೂ ದಯವಿಟ್ಟು ನನಗೆ ಮ್ಯೂಸಿಕ್ ಕೊಡಿ ಮೇಡಮ್, ನೀವು ಅಷ್ಟೇ, ಓಕೆನಾ? ಸೊ ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಗೆ ಅವಕಾಶ ಸಿಕ್ಕಿ ಚೇತನ್ ಸರ್ ಇಂದ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಅಂಡ್ ನಾನು ಮ್ಯೂಸಿಕ್ ಏನೇ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರು, ಹೊಸ ಸೌಂಡ್ಸ್ ಏನೇ ಮಾಡ್ಬೇಕಂದ್ರು, ಐ ಆಮ್ ಅ ನ್ಯೂ ಕಮರ್ ನಾವು. ಸೊ ಒಂದು ಹೊಸ ತಂಡ ಸಿಗೋದು, ಹೊಸ ಈಗ ಚೆನ್ನಾಗಿರೋ ವಿಷುವಲ್ಸ್ ಸಿಗೋದು. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ನೇ ಹಾಡಿಸಿದ್ದಾರೆ. ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ದಾರೆ, ಸಿದ್ಧಾರ್ಥ್ ಅವ್ರು ಹಾಡಿದ್ದಾರೆ. ಈಗ ಇನ್ನೊಂದು ಸಾಂಗ್ ಜಸ್ಕರಣ್ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ ಇನ್ನೇನು. ಸೊ ಇಷ್ಟು ದೊಡ್ಡ ಆಪರ್ಚುನಿಟಿ ನಂಗೆ ಸಿಗ್ಬೇಕು ಅಂದ್ರೆ ಏನೋ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಅದೊಂದು. ಅಂಡ್ ಈಗ ನನ್ನ ಹಿಂದಿನ ಹಿಟ್ ಸಾಂಗ್ ಬಂಗಾರದ ಗೊಂಬೆ ಅಂತ ಒಂದು ಸಾಂಗ್ ಜಸ್ಕರಣ್ ಅವ್ರು ಹಾಡಿರೋದು, ಅದು ಸ್ವಲ್ಪ ಜನ ಕೇಳಿರ್ಬೋದು ಅಂತ ಅನ್ಕೋತೀನಿ. ಸೊ ಈ ಸಿನಿಮಾ ಮೂಲಕ, ಈ ಸಿನಿಮಾ ರಿಲೀಸ್ ಆದ್ಮೇಲೂ ಅರ್ಮಾನ್ ಮಲಿಕ್ ಅವ್ರ ಸಾಂಗ್ ಖಂಡಿತ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ದೀಪು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹುಕ್ ಸ್ಟೆಪ್ 2 ಸಾಂಗು ಸೂಪರ್ ಹುಕ್ ಸ್ಟೆಪ್, ಥ್ಯಾಂಕ್ ಯು ಸೋ ಮಚ್ ಸರ್.
ಅಷ್ಟೇ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಆ್ಯಕ್ಚುಲಿ ಚೇತನ್, ಸಿದ್ದು ಆ್ಯಂಡ್ ನಾನು 3 ಜನ ಒಂದೇ ಸ್ಕೂಲ್ನಲ್ಲಿ ಓದಿದ ಸ್ಟೂಡೆಂಟ್ಸು, ಆ್ಯಂಡ್ ನಾನು ಅವ್ರಿಗೆ ಸೀನಿಯರ್ ಅಫ್ಕೋರ್ಸ್. ಸೊ ಚೇತುವಿಗೆ ಒಂದ್ಸರಿ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಪುನೀತ್ ಸಿಂಗ್, ಒಂದು ಕ್ಯಾರೆಕ್ಟರ್ ಇದೆ, ಹಿಂದಿ ಮಾತಾಡೋ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರು, ಬಟ್ ತುಂಬ ಚೆನ್ನಾಗಿದೆ, ಮಾಡ್ತೀರಾ ಅಂತ ಹೇಳಿದ್ರು. ಖಂಡಿತ ಅಂತ ಹೇಳಿ ಒಪ್ಕೊಂಡು ಸಿನಿಮಾ ಮಾಡಿದ್ವಿ. ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕ್ಯಾರೆಕ್ಟರು. ಆ್ಯಂಡ್ ಸಿನಿಮಾದಲ್ಲಿ ಹೀರೋಗೂ ಒಂದು ಕಡೆ ಒಂದು ಈ ಅದೇನು ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂಥ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಆಕಾಶ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಂಗ್ಸ್ ಆಲ್ರೆಡಿ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ, ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಾಂಗ್ಸ್. ಆ್ಯಂಡ್ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಥ್ಯಾಂಕ್ ಯು. ಸೊ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಥಿಯೇಟರ್ಲಿ ಸಿನಿಮಾ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ. ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಗೆ ಫ್ರೆಂಡ್ನ ಕಷ್ಟಕ್ಕೆ ಬೆಲೆ ಕೊಟ್ಟು ಮಗ ಒಂದ್ 5,000 ಇದೆಯಾ ಅಂತಂದ್ರೆ ಕೈಯಲ್ಲಿಟ್ಟು ದುಡ್ಡು ಹಾಕ್ತಾ ಇರೋರು ಸುಮಾರು ಜನ ಇರ್ಬೋದು, ಅಥವಾ 5,000 ಕೇಳಿದ್ರೆ 50,000 ಹಾಕೋ ಗೆಳೆಯರು ಇರ್ಬೋದು. ಇಟ್ಸ್ ನಾಟ್ ಅಬೌಟ್ ದ ಮನಿ, ಬಟ್ ಗೆಳೆಯನ ಕಷ್ಟಕ್ಕೆ ನೆರವಾಗೋದು, ಗೆಳೆಯನ ಕನಸಿಗೆ ಬೆಂಬಲ ಆಗಿ ನಿಲ್ಲೋದಿದೆಯಲ್ಲ, ಅದು ಬಹಳ ಸ್ಪೆಷಲ್. ಇವಾಗಷ್ಟೇ ತಿಳಿದಿರೋ ಹಾಗೆ ನೀವಿಬ್ರು ಒಂದೇ ಕ್ಲಾಸ್ ಓದಿದ ಹೇಳಿದ್ರು ಸರ್. ಸೊ ಈಗ ಪ್ರೊಡ್ಯೂಸರ್ನ ನಾವು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸೊ ಹಾಗಾಗಿ ಗಿರಿದತ್ತಿ ವಸಂತಪುರ ಸರ್ ದಯವಿಟ್ಟು ಬರ್ಬೇಕಾಗಿ ಕೇಳ್ಕೊಳ್ತಾ ಇದೀನಿ. ಎಲ್ಲ ಚೇಂಜ್ ಆಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಮಾಧ್ಯಮದವರು ಮತ್ತು ಬ್ಲಾಗರ್ಸು ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಮ್ಮ ಟ್ರೈಲರ್ ರಿಲೀಸ್ ಇದೆ, ಬನ್ನಿ ಎಲ್ಲರೂ ಅಂತೇಳಿ ಒಂದು ಮೆಸೇಜ್ ಮುಖಾಂತರ ಕರೆದಿದ್ವಿ. ಎಲ್ಲರೂ ಬಂದಿದ್ರ, ಇದು ನಾವು ನೋಡಿದ್ರೆ ಫುಲ್ ಇದೆ. ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು 30ನೇ ತಾರೀಕು ಸೀಟೆಡ್ ಸಿನಿಮಾ ರಿಲೀಸ್ ಇದೆ. ಇವೆಲ್ಲ ಬಂದು ಮತ್ತು ನಿಮ್ಮ ಜೊತೆಲಿರೋರಿಗೆಲ್ಲ ತಿಳಿಸಿ ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು. ಇನ್ನು ಮುಂದೆ ಸಿನಿಮಾ ಮಾಡೋದಕ್ಕೆ ನಮಗೊಂದು ಸಹಕಾರ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಗಾಗೆ ಮಾಡಿ ಸಿನಿಮಾನ, ಫ್ರೆಂಡ್ಗೋಸ್ಕರ ಮಾಡಿದಂಥ ಸಿನಿಮಾನ? ಇಲ್ಲ, ಫ್ರೆಂಡ್ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ಚೇತನ್ ನಮ್ಮ ಪರಿಚಯ ಇದ್ದು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಮ್ಮ ನಂಬರ್ ಕೇಳಿದ್ರು. ಒಂದು 2 ವರ್ಷದಿಂದ ಸತತ ಪ್ರಯತ್ನ. ನಂಬರ್ ಕೊಟ್ಟಿದ್ದೆ, ಬೆಳಿಗ್ಗೆ ಒಂದು ಗುಡ್ ಮಾರ್ನಿಂಗ್ ಸರ್, ಇವತ್ತು ಫ್ರೀ ಇದ್ರೆ ಒಂದು 1 ಅವರ್ ಸ್ಟೋರಿ ಹೇಳ್ತೀನಿ ಅನ್ನೋದು. ವೆಯ್ಟ್ ಮಾಡಿ ಅಂದ್ರೆ 2 years ವೆಯ್ಟ್ ಮಾಡಿದ್ವಿ. ಲಾಸ್ಟಿಗೂ ನೋಡೋಣ ಆಗಲಿ, ಏನಿದೆ ಕತೆ ನೋಡೋಣ ಅಂತೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ. ಕತೆ ಕೇಳಿದ್ವಿ. ಕತೆ ಏನು ಹೇಳಿದ್ರು ಆ ಕತೆ ನಾವು ಫುಲ್ ಮೂವಿ ನೋಡಿದಾಗೂ ಅದೇ ರೀತಿ ಇದೆ. ಅದೇ ಥರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕರೆಗೆ ಹೂಗೊಟ್ಟು ಬಂದಿರುವಂಥ ಬ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು. ಇದೇ ತಿಂಗಳು ಜನವರಿ 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸೀಟೆಡ್. ಸೊ ಈಗ ಹೇಗೆ ಬಂದಿದ್ರು, ನಮಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಅವತ್ತು ಬಂದು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಬೇಕು. ಸಬ್ಜೆಕ್ಟ್ನ ಆಯ್ಕೆ ಮಾಡೋ ಕಾರಣ ಏನು ಸರ್? ಇದೇ ಸಬ್ಜೆಕ್ಟ್ ಮಾಡಬೇಕು ಅಂತಿದ್ದಾರೆ ಸರ್. ಇದು ದಿನನಿತ್ಯ ನಡೆಯುವಂಥ ಘಟನೆಗಳು. ಈಗ ಅಕ್ಕಪಕ್ಕ ಯಾರೇ ನೋಡಿದ್ರು ಮೊಬೈಲ್ ಸಿಕ್ತು ಅಂದ್ರೆ ಸಾಕು, ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸೊ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು, ಅದನ್ನೆಲ್ಲ ವ್ಲಾಗ್ಸ್ ಮಾಡ್ತಾರೆ. ಏನಂದ್ರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ. ಬಟ್ ಫೇಮಸ್ ಆಗೋದು ಅಷ್ಟೊಂದು ಸುಲಭ ಇಲ್ಲ. ಸೊ ಅದಾದಂಥ ಟ್ರೋಲ್ಗಳು, ನೆಗೆಟಿವಿಟಿ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಸೊ ಅದನ್ನ ಇಟ್ಕೊಂಡು ಈ ಗೋಸ್ಟ್ ಹಂಟಿಂಗು ಆ ಥರ ಎಲ್ಲ ದಿನನಿತ್ಯದ್ದು ತೊಗೊಂಡು ಇದು ಮಾಡಿರೋದು ಸರ್. ಈಗ ರಿಲೀಸ್ ಡೇಟ್ ಹಾಕಿದ್ದೀರಿ, ಅವತ್ತಿಗೆ ಸುಮಾರು ಸಿನಿಮಾ ರಿಲೀಸ್ ಇದೆ, 2 ಸಿನಿಮಾ ರಿಲೀಸ್ ಇದೆ. ಸೊ ನೀವು ಹೇಗೆ ಥಿಯೇಟರ್ ಸೆಟಪ್ಸ್ ಎಲ್ಲ ಹೇಗೆ ಮಾಡ್ತಾಯಿದ್ರಿ? ಯಾರು ಡಿಸ್ಟ್ರಿಬ್ಯೂಟರ್ ನಿಮಗೆ? ಡಿಸ್ಟ್ರಿಬ್ಯೂಟರ್ ಬಂದು ವಿಜಯ್ ಸಿನಿಮಾಸ್ ಸರ್. ಆಲ್ರೆಡಿ ಪ್ಲಾನ್ ನಡೀತಿದೆ. ಒಂದು 70 ಸೆಂಟ್ರಲ್ಲಿ ಬರೋ ಥರ ಪ್ಲಾನ್ ಇದೆ. ನಿಮ್ಮ ಕಾನ್ಸಂಟ್ರೇಷನ್ ಮಲ್ಟಿಪ್ಲೆಕ್ಸಾ ಸಿಂಗಲ್ ಥಿಯೇಟರ್ಗಳ? ಮಲ್ಟಿಪ್ಲೆಕ್ಸ್ ಸರ್. ಮಲ್ಟಿಪ್ಲೆಕ್ಸ್ ಪ್ಲಸ್ ಕೆಲವೊಂದು ಸಿಂಗಲ್ ಥಿಯೇಟರ್ಸ್. ನಿಮಗೆ ಓವರಾಲ್ ಹೇಗೆ ಅನಿಸುತ್ತೆ ಈಗ ಈಗಿನ ಅಟ್ಮಾಸ್ಫಿಯರು ಅಥವಾ ಸಿನಿಮಾ ರಿಲೀಸಿಂಗ್ ಟೈಮ್ ಅಟ್ಮಾಸ್ಫಿಯರ್ ಹೇಗೆ ಅನಿಸುತ್ತೆ? ಎಲ್ಲ ಕಂಫರ್ಟಬಲ್ ಆಗುತ್ತೆ ಅನಿಸುತ್ತಾ ನಿಮಗೆ? ಸರ್ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ. ಸರ್ ಸದ್ಯಕ್ಕಿಲ್ಲ.
ಈಗ ಸೆನ್ಸರ್ ಮುಗಿದಿರೋದು, ಸೊ ಅವಕಾಶ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗೋದು ಮಾತ್ರ ಅಲ್ವಾ ಪ್ರಸಾರ ಆಗುತ್ತೆ, ಎಲ್ಲೋ ಎಲ್ಲ ಆಗಲ್ಲ. ಬಿಡಿ ಇದು ನಿಮ್ಮ ಸಿನಿಮಾಗೆ ಈ ಥಿಯೇಟರ್ಗಳು, ಯಾಕಂದ್ರೆ ನಾವು ಒಂದು ಸುಮ್ಮನೆ ಜನರಲ್ ಆಗಿ ಹೇಳಿದ್ದು, ಕಪಾಲಿ ಅಂತ ಈಗ ಒಂದು ಥಿಯೇಟರ್ ಓಪನ್ ಆಗಿದೆ. ಅಲ್ಲಿ ಡಾಲ್ಬಿನೋ ಅಥವಾ ಎಫೆಕ್ಟ್ ಸೌಂಡ್ ಎಫೆಕ್ಟ್ ತುಂಬ ಜೋರಾಗಿದೆ ಅಂತ ಕೇಳ್ಪಟ್ಟಿದೆ. ನಿಮ್ಮ ಸಿನಿಮಾ ಅಲ್ಲಿಗೆ ಏನಾರ ಪ್ರೊಜೆಕ್ಷನ್ ಆದರೆ ಬಹಳಷ್ಟು ಜನಕ್ಕೆ ಇನ್ನೂ ಬೇರೆ ಥರದ ಇಂಪ್ಯಾಕ್ಟ್, ಸೌಂಡ್ ಎಫೆಕ್ಟ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಆ ಪ್ರಯತ್ನ ಮಾಡ್ಕೊಂಡಿದ್ದೀರಾ ಅಂತ? ಮಾಡ್ಕೊಂಡಿದ್ದೀವಿ ಸರ್. ಕೇಳಿದಿರಲ್ಲಿ ಅಲ್ಲಾಗುತ್ತೆ ಸರ್, ಸ್ಕ್ರೀನಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಆಗುತ್ತಾ? ಅಲ್ಲಿಗೆಲ್ಲ ಶೋ ಹಾಕ್ಸಿ, ಅಲ್ಲಾಗೆ ಯಾಕಂದ್ರೆ ಆಗುತ್ತೆ. ಅರ್ಥ ಆಗುತ್ತೆ ಅಂತ. ಚೆನ್ನಾಗಿದೆ ಸ್ಕ್ರೀನಿಂಗ್. ಅಲ್ಲಿ ಸೌಂಡ್ ಚೆನ್ನಾಗಿರೋದ್ರಿಂದ ನೀವು ಮೀಡಿಯಾಗೆ ಮತ್ತೊಬ್ಬರಿಗೆಲ್ಲ ತೋರಿಸಿದ್ರೆ ನಿಮ್ಗೆ ಒಂದೊಂದಷ್ಟು ಇನ್ನೂ ಹೈಪ್ ಆಗುತ್ತೆ, ನಿಮ್ಮ ವರ್ಕ್ ಗೊತ್ತಾಗುತ್ತೆ ಅಲ್ಲಿ. ಹೌದು ಸರ್, ಹೌದು. ಆ ವರ್ಕ್ ಗೊತ್ತಾಗುತ್ತೆ. ಇಲ್ಲ, So, ನಿಮಗೆ ಈ ಸಿನಿಮಾ ನಿಮ್ಮ ಲೈಫ್ ಕೆರಿಯರ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಸರ್? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಹೆಂಗೆ ಇಂಪಾರ್ಟೆಂಟ್ ಹೇಗಾಗುತ್ತೆ ಅನ್ನೋದು ಮೊದಲನೇ ಸಿನಿಮಾ ಒಂದು. ಅದರಿಂದ ಎಷ್ಟು ವರ್ಷದಿಂದ ಮಾಡಿದ್ದೀರಿ ಪ್ರಾಜೆಕ್ಟ್ ವರ್ಕ್? ಈ ಸರ್, ಪ್ರಾಜೆಕ್ಟ್ ಇದಕ್ಕೂ ಮುಂಚೆ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಬ್ಜೆಕ್ಟ್ ಎಷ್ಟು ವರ್ಷದಿಂದ? ಸರ್, ಈ ಸಬ್ಜೆಕ್ಟ್ 3 ವರ್ಷದಿಂದ ಮಾಡ್ಕೊಂಡಿರೋದು. ಸೊ ಸಿನಿಮಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ನನಗೆ. ಓಕೆ ಸರ್, ಧನ್ಯವಾದಗಳು. ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಸೀಟೇಟ್ಸ್ ಇದೆ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ 65 to 70 ಥಿಯೇಟರ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಖಂಡಿತ ಚೇತನ್ ಸಾಬನಿಗೆ ಸುಮಾರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಿಂದ ಪರಿಚಯ. ಆಲ್ಮೋಸ್ಟ್ 2019ಇಂದನೂ ಟಚಲ್ಲೇ ಇದ್ರು. ಇದು ರೆಡಿ ಮಾಡ್ಕೊಂಬಂದು ರಿಲೀಸ್ ಮಾಡಿಕೊಡಿ ಅಂತ ಹೇಳಿದರು. ಸೊ ರಿಲೀಸ್ ಮಾಡ್ತಾ ಇದ್ದೀನಿ. ಸೀಟೇಟ್ಸ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಮಾಲ್ ಎಷ್ಟಿರುತ್ತೆ? ಮಾಲ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಸರ್. ಯಾಕಂದ್ರೆ ಅವ್ರ ಸಿನಿಮಾಗೆ ಮಾಲ್ ಆಡಿಯನ್ಸ್ ಕಾನ್ಸಂಟ್ರೇಷನ್ ಮಾಡ್ತಾರೆ ಮಾಲು. ಇಲ್ಲಿ ಕೆಜಿ ರೋಡ್ ನಾವೇ ಮಾಡ್ತಾ ಇದ್ದೀವಿ. ಇಲ್ಲಿ ವೀರೇಶ್ ಮೈನ್ ಥಿಯೇಟ್ರು, ರಿಮೈನಿಂಗ್ ಎಲ್ಲೂ ಮಾಡ್ತಾ ಇಲ್ಲ. ಅದೇ ಒಂದು ಕಪಾಲಿ ಏನಾರು ಆಗುತ್ತಾ ನೋಡಿ. AMP ಸಿನಿಮಾಸ್ ಅಲ್ಲಿ ಇರುತ್ತೆ ಸರ್. ಯಾಕಂದ್ರೆ ಈಗ ಇರೋದ್ರಲ್ಲಿ ಅದು ಇವ್ರ ಸಿನಿಮಾ ಸೌಂಡ್ ಇದು ನೋಡಿದಾಗ, ಟ್ರೈಲರ್ ನೋಡಿದಾಗ ಸೌಂಡ್ ಇಂಪ್ಯಾಕ್ಟ್ ಬೇರೆ ಥರ ಇದೆ. ಇಲ್ಲ ಸರ್, AMP ಇರುತ್ತೆ. AMP ಇಲ್ಲಿ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋ. DOP ದೀಪಕ್ ಅವ್ರಿಗೆ, ನಮ್ಮ ರಘುರಾಮನ್ ಕೊಪ್ಪ ಸರ್ ಹಿರಿಯವ್ರಿಗೆ, ಬನ್ನಿ ಹೀರೋ ಹೀರೋಯಿನ್ ಇಬ್ಬರಿಗೂ ರಘುರಾಮ್ ಅವರು ಬೇಗ ವೇದಿಕೆ ಮೇಲೆ. ಹಾಗೆ ಸೀಟೆಟ್ ಸಿನಿಮಾದ PR ಕಾರ್ತಿಕ್ ಅವರು, ಹಾಗೆ ಡಿಜಿಟಲ್ PRO ರಮಿತ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸಿದ್ವಿ. ಅಂಡ್ ಅದ್ರ ಜೊತೆಗೆ ಚಿತ್ರತಂಡದವರು ಒಂದು ಗ್ರೂಪ್ ಫೋಟೋ ಚಂದ್ರು, ವೆಂಕಟೇಶ ಮಾಡಿ ಅಂತ ಫುಲ್ ಹೆಸರು ಕರೀತಾ ಇದ್ದೀನಿ. ನವೀನ್ ಸರ್, ನಮ್ಗೆಲ್ಲ ಮಾತಾಡೋದು ಅವಾಗೇನಿಸುತ್ತೆ ನಿಮಗೆ?